ನೋಡಿ ಸ್ನೇಹಿತರೆ, ನಮಗೆ 15 ರಿಂದ 16 ವರ್ಷ ಇರುವಾಗ ಮನೆಗಿಂತ ಜಾಸ್ತಿ ಟೈಮ್ ಕಳೆಯೋದು ನಮ್ಮ ಸ್ಕೂಲಲ್ಲಲ್ವಾ. ನೀವು ಒಪ್ತೀರಾ ಇಲ್ವಾ? ಇರಿ, 7th 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಮ್ಮ ಮೈಸೂರು ಸ್ಕೂಲ್ನಲ್ಲಿ ನಡೆದ ಒಂದು ಕತೆ ಹೇಳ್ತೀನಿ. ನಮ್ಮ ಕ್ಲಾಸ್ 2nd ಫ್ಲೋರ್ನಲ್ಲಿ ಇತ್ತು, ಆದರೆ ಲೈಬ್ರರಿ ಇರೋದು 3ನೇ ಫ್ಲೋರ್ನಲ್ಲಿ. ವಾರಕ್ಕೆ 2-3 ಸಲ ಅಲ್ಲಿಗೆ ಹೋಗಬೇಕಾಗಿತ್ತು. ಒಂದ್ಸಲ ಲೈಬ್ರರಿ ಪೀರಿಯಡ್ ಅಂತ, ಒಂದ್ಸಲ ಕ್ಲಾಸನ್ನು ಬಂಕ್ ಮಾಡಿ ಯಾರಿಗೂ ಸಿಗಬಾರ್ದು ಅಂತ ಅಲ್ಲಿಗೆ ಹೋಗಿ ಸುಮ್ಮನೆ ಕೂತ್ಕೊತಾ ಇದ್ವಿ. ಅದೇ ಲೈಬ್ರರಿ ಎಂಡ್ನಲ್ಲಿ ಒಂದು ಚಿಕ್ಕ ರೂಮ್ ಇತ್ತು, ಆದರೆ ಮರದಿಂದ ಮಾಡಿರೋ ಡೋರ್, ಒಂಥರ ಲೈಟ್ ಗ್ರೀನ್ ಪಾಯಿಂಟ್. ಅಲ್ಲಿಗೆ ಹೋಗೋದಕ್ಕೆ 2 ದಾರಿ. ಇದು ಲೈಬ್ರರಿಯಿಂದ ಡೈರೆಕ್ಟ್, ಇನ್ನೊಂದು ಟಾಯ್ಲೆಟ್ ಪಕ್ಕ ಇರೋ ಸಣ್ಣ ಗೇಟ್. ನಾವು ಕ್ಲಾಸ್ ಬಂಕ್ ಮಾಡಿ ಅಲ್ಲಿಗೆ ಹೋದ್ರೆ ಸುಮ್ಮನೆ ಓದೋ ರೀತಿ ನಾಟಕ ಮಾಡ್ತಾ ಇದ್ವಿ, ಆದರೆ ನಮ್ಮ ಗಮನ ಮಾತ್ರ ಆ ರೂಮಿನ ಮೇಲೆ ಇರ್ತಾ ಇರಲಿಲ್ಲ. ಆ ರೂಮಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಅಲ್ಲಿ ಯಾವಾಗಲೂ ಊದಿನ ಕಡ್ಡಿಯ ವಾಸನೆ ಬರ್ತಾ ಇತ್ತು, ಮತ್ತೆ ಒಂದು ಡಿಮ್ ಆಗಿರೋ ಯೆಲ್ಲೋ ಲೈಟ್ ಉರಿತಾನೆ ಇತ್ತು. ನಮಗೆ ಯಾಕೋ ಏನೋ ಅಂತ ಕ್ಯೂರಿಯಾಸಿಟಿ ಇರಲಿಲ್ಲ. ಆದರೆ ಒಂದು ದಿನ ಏನಾಯಿತು ಅಂದರೆ, ನನ್ನ ಫ್ರೆಂಡ್ ಒಬ್ಬ ಸುಮ್ಮನೆ ಇರದೆ ಆ ಗ್ಲಾಸ್ ಡೋರ್ ಹತ್ರ ಹೋಗಿ ಒಳಗಡೆ ಏನಿದೆ ಅಂತ ಇಣುಕಿ ನೋಡೋದಕ್ಕೆ ಟ್ರೈ ಮಾಡಿದ. ಅವನು ಆ ಡೋರ್ ಮೇಲೆ ಕೈ ಇಟ್ಟಿದೆ ತಡ, ಆ ಲೈಬ್ರರಿಯನ್ ದೂರದಿಂದನೇ ರೇಗಾಡ್ಬಿಟ್ಟ. ಓಯ್, ಅಲ್ಲಿಗೆ ಹೋಗ್ಬೇಡ ಅನ್ನಲ್ಲ ಅಂತ. ನಮಗೆ ಆಗ ಫುಲ್ ಶಾಕ್, ಕಪ್ಪ ಇವನು ಹೀಗೆ ಕಿರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮಗೆ 12th ಸೀನಿಯರ್ ಒಬ್ಬ ಹೇಳಿದಾಗ ಗೊತ್ತಾಯಿತು ಅದರ ಅಸಲಿ ಕತೆ. ಅದನ್ನು ಕೇಳಿದ ಮೇಲೆ ನಾವು ಆ ಕಡೆ ತಲೆ ಹಾಕೋಕ್ಕೂ ಹೆದರುತ್ತೀವಿ. ಸೀಕ್ರೆಟ್ ಏನು ಅಂತ ಈ ವಿಡಿಯೋ ಎಂಡ್ನಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈಗ ಮೈಸೂರು ಸಿಟಿ ಹೊರವಲಯದಲ್ಲಿರೋ ಒಂದು ಸ್ಕೂಲ್ನ ಕತೆ ಕೇಳಿ. ಸ್ವಾತಿ ಅನ್ನೋ ಹುಡುಗಿ 11th ಅಡ್ಮಿಷನ್ ತಗೊಂಡಿದ್ದು. ಅವಳ ಜೊತೆ ಗಾಯತ್ರಿ, ಸುಹಾಸಿನಿ ಮತ್ತು ಶ್ರುತಿ ಅಂತ ಫ್ರೆಂಡ್ ಇದ್ರು. ಹೊಸ ಕಾಲೇಜ್, ಹೊಸ ಎಕ್ಸ್ಪೆರಿಮೆಂಟ್. ಆದರೆ ಆ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ ಸ್ನೇಹಿತರೆ. ಸಮ್ಮರ್ ಹಾಲಿಡೇಸ್ ಆದಮೇಲೆ ಕಲ್ಚರ್ ಫೆಸ್ಟ್ ಇತ್ತು. ಅದಕ್ಕೆ ಸೈನ್ಸ್ ಎಕ್ಸಿಬಿಷನ್ ಅಂತ ಒಂದು ಪ್ರಾಜೆಕ್ಟ್ ತಗೊಂಡಿದ್ರು. ಟೈಮ್ ಫುಲ್ ಕಮ್ಮಿ ಇತ್ತು. ಅದಕ್ಕೆ ಇವರು ಡಿಸೈಡ್ ಮಾಡಿದ್ರು, ಸ್ಕೂಲ್ ಮುಗಿದ ಮೇಲೆ ಇಲ್ಲೇ ಸ್ಟೇ ಮಾಡಿ ಕೆಲಸ ಮುಗಿಸೋಣ ಅಂತ. ಕಾಲೇಜ್ನ ರೂಲ್ಸ್ನ ಪ್ರಕಾರ 11th 12th ಅವರು ಗ್ರೂಪ್ ಅಲ್ಲಿ ಇರಬಹುದು, ಆದರೆ ಒಬ್ಬರೇ ಇರೋ ಹಾಗಿಲ್ಲ. ಕಾಲೇಜ್ ಖಾಲಿ ಆದಮೇಲೆ ಅಲ್ಲಿ ಬರೀ ಕಾರ್ಡ್ ಅಂಕಲ್, ಮ್ಯೂಸಿಕ್ ಟೀಚರ್ ಅವರ ಫ್ಯಾಮಿಲಿ ಮಾತ್ರ ಕ್ವಾರ್ಟರ್ಸ್ ಅಲ್ಲಿ ಇರ್ತಾ ಇದ್ರು. ಟೀಚರ್ಸ್ ಎಲ್ಲ 5 ಗಂಟೆಗೆ ಮನೆಗೆ ಹೋಗಿದ್ರು. ಆದರೆ ಈ ಹುಡುಗಿಯರು 7 ಗಂಟೆಯವರೆಗೂ ಕಾಲೇಜಲ್ಲಿಯೇ ಇರ್ತಾ ಇದ್ರು. ಸ್ನೇಹಿತರೆ, ಇಲ್ಲಿಂದ ಅಸಲಿ ಆಟ ಶುರು ಆಗುತ್ತೆ. ಇವರಿಗೆ ಪ್ರಾಜೆಕ್ಟ್ ಕೊಟ್ಟಿರೋ ರೂಮ್ ಪಕ್ಕದಲ್ಲೇ ಒಂದು ಹಳೆಯ ಕೆಮಿಸ್ಟ್ರಿ ಲ್ಯಾಬ್ ಇತ್ತು, ಆದರೆ ಆ ಡೋರ್ ಯಾವಾಗಲೂ ಸೀಲ್ ಆಗಿತ್ತು. ಸ್ಕೂಲ್ ಖಾಲಿಯಾದ ತಕ್ಷಣ ಅಲ್ಲಿರೋ ಎನರ್ಜಿನೇ ಫುಲ್ ಚೇಂಜ್ ಆಗ್ತಾ ಇತ್ತು ಗುರು. ಆದರೆ ಫುಲ್ ವಿಚಿತ್ರವಾದ ಸೈಲೆನ್ಸ್, ಒಂಥರ ಇರಿ ವೈಬ್. ನನಗೆ ಇಲ್ಲಿ ಇರೋಕೆ ಆಗಲ್ಲ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ಆದರೆ ಪ್ರಾಜೆಕ್ಟ್ ಮುಗಿಸ್ಬೇಕಲ್ಲ ಅಂತ ಹಠ ಮಾಡಿ ಅಲ್ಲೇ ಕೂತಿದ್ರು. ಒಂದು ದಿನ ಗಾಯತ್ರಿ ಕೇಳಿದ್ಲು, ಯಾಕಪ್ಪ ಈ ಲ್ಯಾಬ್ ಡೋರ್ ಹೀಗೆ ಸೀಲ್ ಮಾಡಿದ್ದಾರೆ ಅಂತ. ಆಗ ಅದಕ್ಕೆ ಒಬ್ಬ ಸೀನಿಯರ್ ಹೇಳಿದ್ರು, ಏನೋ ಸ್ಟೋರ್ ರೂಮ್ ಇರಬೇಕು, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ. ಆದರೆ ಇವರಿಗೆ ಅದು ಸಮಾಧಾನ ಆಗಲಿಲ್ಲ. ಸಂಜೆ 7 ಗಂಟೆ ಆಗಿತ್ತು. ಕಿಟಕಿಯ ಹೊರಗಡೆ ಜೀರುಂಡೆಯ ಶಬ್ದ, ಎಲೆಗಳ ಸದ್ದು ಕೇಳಿಸ್ತಾ ಇತ್ತು. ಆಗ ಸಡನ್ ಆಗಿ ಆ ಸೀಲ್ ಆಗಿರೋ ಡೋರ್ ಒಳಗಡೆಯಿಂದ ಯಾರೋ ಡೋರ್ ತಟ್ಟೋ ರೀತಿ ಶಬ್ದ ಕೇಳಿಸ್ತಾ ಇತ್ತು. ಎಲ್ಲರೂ ಇಗ್ನೋರ್ ಮಾಡಿದ್ರು. ಆದರೆ ಸುಹಾಸಿನಿ ಸಡನ್ ಆಗಿ ಫ್ರೀಚ್ ಆಗ್ಬಿಟ್ಲು. ಯಾರೋ ನನ್ನ ಕಿವಿ ಹತ್ರ ಬಂದು ಬಾ ಬಾ ಅಂತ ವಿಸ್ಪರ್ ಮಾಡಿದ್ರು. ಕಿರಿಚ್ಬಿಟ್ಲು. ಗುರು, ನಾವು ಅವಾಗ ಫುಲ್ ಬೆವ್ತೋದ್ವಿ. ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಓಡಿದ್ವಿ. ಮರುದಿನ ಗಾಯತ್ರಿ ಒಂದು ಹೇರ್ ಪಿನ್ ತಂದು ಅಲ್ಲಿ ಲ್ಯಾಬ್ ಡೋರ್ ಲಾಕ್ ಅನ್ನು ಓಪನ್ ಮಾಡೋಕೆ ಟ್ರೈ ಮಾಡಿದ್ಲು. ಡೋರ್ ಓಪನ್ ಆಯ್ತು. ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ರು. ಹಬ್ಬ, ಫುಲ್ ಕೊಳೆತು ಹೋಗಿರೋ ವಾಸನೆ. ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಇದ್ರು, ರೂಮ್ ಒಳಗಡೆ ಮಾತ್ರ ಫುಲ್ ಐಸ್ ತರ ತಂಪು. ಅಲ್ಲಿರುವ ಟೇಬಲ್ ಎಲ್ಲ ಸುಟ್ಟೋಗಿತ್ತು. ಸ್ವಾತಿಗೆ ಅಲ್ಲಿ ಒಂದು ಹಳೆಯದಾದ ನೋಟ್ಬುಕ್ ಸಿಕ್ತು. ಅದರಲ್ಲಿ ಒಂದು ತರ ನಡುಗಿರೋ ಕೈಯಲ್ಲಿ ಬರೆದಿರುವ ಬರಹ ಇತ್ತು. ಎಲ್ಲರೂ ನನ್ನನ್ನು ಬಿಟ್ಟೋದ್ರು, ಪ್ಲೀಸ್ ನೀವು ಹೋಗಬೇಡಿ. ಇದನ್ನು ನೋಡಿದ ತಕ್ಷಣ ಅವರು ಆ ನೋಟ್ಬುಕ್ ಅನ್ನು ಕೆಳಗೆ ಬಿಸಾಕಿ ಅಲ್ಲಿಂದ ಎಸ್ಕೇಪ್ ಆದ್ರು. ಪ್ರಾಜೆಕ್ಟ್ ಮುಗಿಸೋಕೆ ಇನ್ನೇನು 2 ದಿನ ಇತ್ತು. ಲೈಟ್ ಫ್ಲಿಕ್ಕರಿಂಗ್ ಆಗ್ತಾ ಆಗ್ತಾ ಸಡನ್ ಆಗಿ ಆಫ್ ಆಯಿತು.
ಫುಲ್ ಕತ್ತಲೆ. ಸ್ವಾತಿಯ ಕಿವಿಗೆ ಯಾರೋ ಅವಳ ಹೆಸರನ್ನು ತುಂಬಾ ಸುಸ್ತಾಗಿರೋ ಧ್ವನಿಯಲ್ಲಿ ಕರೀತಾ ಇದ್ರು, ಸ್ವಾತಿ ಸ್ವಾತಿ ಅಂತ. ಆಗ ಸಣ್ಣದಾಗಿ ಯಾರೋ ನಗುತ್ತಿರೋ ಶಬ್ದ ಕೇಳಿಸಿತು. ಇವರಿಗೆ ಅಲ್ಲಿಂದ ಕದಲೋಕೆ ಆಗಿರ್ಲಿಲ್ಲ. ಅವಾಗ್ಲೇ ನೋಡಿ ಕಿಟಕಿ ಹತ್ತಿರ ಒಬ್ಳು ಹುಡುಗಿ ಬಂದು ನಿಂತಳು. ಅವಳ ಮುಖ ಹಾಗೆ ಬಾಡಿ ಯೂನಿಫಾರ್ಮ್ ಎಲ್ಲ ಫುಲ್ ಸುಟ್ಟೋಗಿತ್ತು ಗುರು. ಅವಳು ಮೆಲ್ಲಗೆ ಬರ್ತಾ ಹೇಳಿದ್ಲು, ಫ್ರೆಂಡ್ಸ್ ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ. ಅವಳ ನಗು ಕೇಳಿ ಇವರು ಗಟ್ಟಿಯಾಗಿ ಬಿಡ್ಕೊಂಡು ಅಲ್ಲಿಂದ ಹೊರಗಡೆ ಓಡಿ ಹೋದ್ರು. ಆದರೆ ಗಾರ್ಡ್ ಅಂಕಲ್ ಹತ್ರ ಬರುವವರೆಗೂ ಇವರು ನಿಲ್ಲಲೇ ಇಲ್ಲ. ಗಾರ್ಡ್ ಅಂಕಲ್ ಆಮೇಲೆ ವಿಷಯವನ್ನು ಬಿಚ್ಚಿಟ್ರು. ಸುಮಾರು ವರ್ಷಗಳ ಹಿಂದೆ ಆಶಾ ಅನ್ನೋ ಹುಡುಗಿ ಅದೇ ಲ್ಯಾಬಲ್ಲಿ ಪ್ರಾಜೆಕ್ಟ್ ಮಾಡುವಾಗ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಡಿದ್ಲು. ಅವಳ ಫ್ರೆಂಡ್ಸ್ ಸಿಟ್ಟಲ್ಲಿ ಅವಳನ್ನು ಅಲ್ಲೇ ಬಿಟ್ಟು ಹೊರಗಡೆ ಹೋದ್ರು. ಅವಾಗ ಸಡನ್ ಆಗಿ ಅಲ್ಲಿರುವ ಕೆಮಿಕಲ್ ಬ್ಲಾಸ್ಟ್ ಆಯಿತು. ಆಗ ಆಶಾ ಕಿರ್ಚಿದ್ಲು. ಅವಳ ಬೆಸ್ಟ್ ಫ್ರೆಂಡ್ ಭಯದಲ್ಲಿ ಅನ್ನು ಕಾಪಾಡದೆ ಅಲ್ಲಿಂದ ಓಡಿ ಹೋಗ್ಬಿಟ್ಲಂತೆ. ಆಶಾ ಅಲ್ಲೇ ಸುಟ್ಟು ಹೋಗಿ ಸತ್ತು ಹೋದಳು. ಅದಕ್ಕೆ ಅವಳ ಆತ್ಮ ಇವತ್ತಿನವರೆಗೂ ಅಲ್ಲಿಯೇ ಅಲೆದಾಡ್ತಿದೆ. ಮೈಸೂರಿನ ಲೈಬ್ರರಿಯ ಕ್ಲೈಮ್ಯಾಕ್ಸ್ ಅನ್ನು ಹೇಳೋದನ್ನು ಮರ್ತೆ ಬಿಟ್ಟೆ ನೋಡಿ. ಆ ಲೈಬ್ರರಿಯ ರೂಮಲ್ಲಿ ಯಾಕೆ ದೀಪ ಹಚ್ಚಿಡ್ತಾರೆ ಅಂದರೆ, ನಮ್ಮ ಸೂಪರ್ ಸೀನಿಯರ್ ಒಬ್ಬ ಅಸೆಂಬ್ಲಿ ಬ್ಲ್ಯಾಕ್ ಮಾಡೋಕೆ ಅಂತ ಆ ಸಣ್ಣ ರೂಮ್ ಒಳಗೆ ಹೋಗಿ ಅಡಗಿ ಕೂತಿದ್ದ. ಹೀಗೆ ಎಲ್ತ್ ಸರಿ ಇರಲಿಲ್ಲ. ಒಳಗಡೆ ಹೋದವನು ಅಲ್ಲೇ ಮಲಗಿಬಿಟ್ಟ. 2 ದಿನ ಹಾಲಿಡೇಸ್ ಇತ್ತು, ಯಾರು ಇರಲಿಲ್ಲ ಅಂತ ಚೆಕ್ ಮಾಡೋದೆ ಮೇನ್ ಗೇಟ್ ಲಾಕ್ ಮಾಡಿ ಹೋಗಿಬಿಟ್ಟರು. 3 ದಿನ ಆದ್ಮೇಲೆ ಪೊಲೀಸ್ ಬಂದು ಚೆಕ್ ಮಾಡಿದಾಗ ಆ ಹುಡುಗ ಅಲ್ಲಿ ಸತ್ತು ಬಿದ್ದಿದ್ದ ಗುರು. ಪಾಪ ಯಾರು ಅವನಿಗೆ ಹೆಲ್ಪಿಗೆ ಬರಲಿಲ್ಲ. ಆ ದಿನದಿಂದ ಅವನ ಆತ್ಮ ಶಾಂತಿಯಾಗಿ ಅಲ್ಲಿ ಊದಿನ ಕಡ್ಡಿ ಹಚ್ಚಿ ಒಂದು ಡಿಮ್ ಲೈಟ್ ಆನ್ ಮಾಡಿ ಇಟ್ಟಿರ್ತಾರೆ. ಇದು ಸ್ನೇಹಿತರೆ ಇವತ್ತಿನ ಕತೆ. ಹಾಗೂ ಇಂಥದ್ದೇ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಅಥವಾ ಇಲ್ಲೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿಯ ಸ್ಟೋರೀಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.